ಮಾಡಬಾರ್ದು ಅಂತ ಅನ್ನೋದನ್ನ ಎಲ್ಲಾದ್ರೂ ಕಾನೂನದಲ್ಲಿದೆಯಾ, ಕುರಾನ್ದಲ್ಲಿದೆಯಾ, ಸಂವಿಧಾನದಲ್ಲಿದೆಯಾ? ಇಲ್ಲ. ನಾವು ಹೆದರ್ಕೊಂಡು ಇವತ್ತು ನಿಮಗೆ ಮಾನ್ಯತೆಯನ್ನು ಕೊಟ್ಟು ಇವತ್ತು ಅಲ್ಲಿ ನಡೀತಾ ಇರುವಂತ ನಮ್ಮ ಮೇಲೆ ದಾಳಿ, ನಮ್ಮ ಮೇಲೆ ಕಲ್ಲು, ಗಣೇಶನ ಮೂರ್ತಿಯ ಮೇಲೆ ಚಪ್ಪಲಿ ಎಸೆದರೆ ಮುಂದಿನ ದಿನಗಳಲ್ಲೇ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗತ್ತೆ. ಇನ್ನು ನಿದ್ದೆ ಮಾಡಲ್ಲ, ಇನ್ನು ಸುಮ್ಮನೆ ಕೂತ್ಕೊಳ್ಳಲ್ಲ. ಈ ರೀತಿಯ ನಾಟಕ, ಈ ರೀತಿಯ ಕಪಟತನ, ಈ ರೀತಿಯ ದ್ರೋಹ ನಿಲ್ಸೆ. ನಮ್ಮ ದೇವರು, ನಮಗೆ ನಂಬಿಕೆ, ನಮ್ಮ ವಿಶ್ವಾಸ, ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ ಒಂದು ಪರಂಪರೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ಅದನ್ನು ಗೌರವ ಕೊಡಿ. ಈ ರೀತಿಯ ಅನೇಕ ಸಮಸ್ಯೆಗಳನ್ನ ಇವತ್ತು ಈ ದೇಶ ಎದುರಿಸ್ತಾ ಇದೆ. ಅದಕ್ಕೆ ಹೇಳಿದೆ, ದೇಶ ಅಪಾಯದಲ್ಲಿದೆ, ಹಿಂದೂ ಅಪಾಯದಲ್ಲಿದ್ದಾನೆ. ಇವತ್ತು ದೇಶ ಬಚಾವ್, ಭಾರತ್ ಬಚಾವ್, ಹಿಂದೂ ಬಚಾವ್ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಪ್ರತಿ ನಿತ್ಯ ಪ್ರತಿ ಕ್ಷಣ ನೆನಪು ಮಾಡಿಕೊಂಡು ಅದಕ್ಕಾಗಿ ಕೆಲಸ ಮಾಡಬೇಕಾಗಿದೆ. ನಮ್ಮ ಮಠ, ನಮ್ಮ ಮಂದಿರ, ನಮ್ಮ ಮನೆ, ನಮ್ಮ ಹೆಂಡತಿ ಮಕ್ಕಳು ಉಳಿಬೇಕು ಅಂತಂದ್ರೆ ಈಗ ಕೆಲಸ ಮಾಡಬೇಕು, ಈಗ ಜಾಗೃತಿ ಆಗಬೇಕು, ಈಗ ಸಂಘಟಿತ ಆಗಬೇಕು. ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಭೇದಗಳನ್ನ ಪಕ್ಕಕ್ಕಿಟ್ಟು ನಾನು ಹಿಂದೂ, ನಾನು ಬಂಧು, ನಾನು ಒಂದು ಅಂತ ಹೇಳಿ ಗರ್ವದಿಂದ ಹೇಳುವಂತಹ ಪ್ರಕ್ರಿಯೆ ಇವತ್ತು ಪ್ರತಿಯೊಂದು ಮನೆ ಮನೆಯಲ್ಲಿ ಪ್ರಾರಂಭ ಆಗಬೇಕಾಗಿದೆ. ನಿಮ್ಮ ಜಾತಿ ನಿಮ್ಮ ಮನೆ ಹೊರಗಡೆ ಜಾತಿ ತೆಗೆಯಕ್ಕೆ ಸಾಧ್ಯನೇ ಇಲ್ಲ. ಈಗ ನಮ್ಮ ಲಕ್ಷ್ಮಣ್ ಹೇಳಿದಾಗೆ ದೇವರಿಗೂ ಜಾತಿ ಕಟ್ಟಿಬಿಟ್ಟಿದೆ, ಮಠಕ್ಕೂ ಜಾತಿ ಬಂದ್ಬಿಟ್ಟಿದೆ. ಹಾಗಾಗಿ ಜಾತಿ ಇರಲಿ ಒಳಗಡೆಗೆ, ಮನೆ ಒಳಗಡೆಗೆ, ಮನೆ ಒಳಗಡೆಗೆ ಆಚರಣೆ, ಜಾತಿಯ ಆಚರಣೆ. ಹೊರಗಡೆ ಬಂದ ತಕ್ಷಣನೇ ನೀನು ಯಾರು ಅಂತ ಕೇಳಿದ್ರೆ ನಾನು ಹಿಂದೂ ಇದ್ದೀನಿ ಅಂತ ಹೇಳಿ ಅದೇ ಸಾಧ್ಯ ಹೇಳಿಲ್ಲ. ನಿಮ್ಮನ್ನ ಆರ್ಸಿ 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 ಹೊಡಿತಾರೆ. ನ್ಯಾಯ ಬಿಟ್ಕೊಳ್ಳೆ. ಶತ್ರು, ವೈರಿ, ದ್ರೋಹಿಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದಾರೆ. ಒಳಗಡೆ ಬಿಡಬೇಕು, ಹೊರಗಡೆ ತಡಿಬೇಕು ಅಂತ ಅನ್ನೋದು ನಾವು ನಿರ್ಧಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿವರೆಗೆ ಹೇಗೆ ಯಾವ್ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ವಕ್ಫ್ ಬೋರ್ಡ್ ಅಂತನ್ನುವಂತಹ ಬೋಗಸ್ ಬೋರ್ಡು PV ನರಸಿಂಹರಾವ್ ಹಿಡಿದು ಬ್ರಿಟಿಷರ ಕಾಲದಿಂದಲೂ ಆಮೇಲೆ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ವಕ್ಫ್ ಬೋರ್ಡ್ಗೆ ಇವತ್ತು ಅಧಿಕಾರ ಕೊಟ್ಟಿದೆ. ಇಡೀ ದೇಶದಲ್ಲಿ ಮುಸ್ಲಿಮರ ವಕ್ಫ್ ಬೋರ್ಡಿನ ಬಗ್ಗೆ ಕೇಂದ್ರ ಸರ್ಕಾರ 40 ತಿದ್ದುಪಡಿಯನ್ನು ಮಾಡೋಕ್ಕೋಸ್ಕರ ಒಂದು ನಿರ್ಣಯ ತಗೊಂಡು ಪಾರ್ಲಿಮೆಂಟ್ ಬೋರ್ಡ್ ಅನ್ನ ಮಾಡಿದ್ರೆ ಇಡೀ ದೇಶದಲ್ಲಿ ಇವತ್ತು ಮುಸ್ಲಿಮರು ಅದರ ವಿರುದ್ಧ ಹೋರಾಟ, ರ್ಯಾಲಿ, ಸಿಗ್ನೇಚರು ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಏನಿದು ವಕ್ಫ್ ಬೋರ್ಡ್? ಸಾಕಷ್ಟು ಜನರಿಗೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಇನ್ನೊಂದ್ಸಲ ಸುಮ್ಮನೆ ಸ್ಮರಣೆ ಮಾಡ್ತೀನಿ ನಿಮಗೆ. 1995ರಲ್ಲಿ PV ನರಸಿಂಹರಾವ್ ಅವರು ಪೂರ್ಣ ಪ್ರಮಾಣದಲ್ಲಿ ವಕ್ಫ್ ಬೋರ್ಡ್ ಅಂತನ್ನುವಂತಹ ಮುಸ್ಲಿಮರಿಗೆ ಒಂದು ಬೋರ್ಡ್ ಮಾಡಿ, ಕಮಿಟಿ ಮಾಡಿ, ನಿಮಗೆ ಯಾವ್ಯಾವುದು ಜಾಗ ಬೇಕು ಎಲ್ಲ ತಗೊಳ್ತಾ ಹೋಗಿ ಅಂತ ಹೇಳಿದ್ರು. ಏನು ಉದಾಹರಣೆ ಹೇಳ್ತೀನಿ. ಇವತ್ತು ನಮ್ಮ ರಾಮಣ್ಣ ಹುಕ್ಕೇರಿ ಅವರು ಕೂತಿದ್ದಾರೆ. ರಾಮಣ್ಣ ಹುಕ್ಕೇರಲ್ಲ, ಅವ್ರದ್ದೊಂದು ಸ್ಕೂಲ್ ಇದೆ. ಆ ಶಾಲೆಗೆ ಒಂದು ದಿನ ನೋಟಿಸ್ ಬಂದ್ಬಿಡುತ್ತೆ,
ಇದು ಶಾಲೆ ವಕ್ಫ್ ಬೋರ್ಡ್ ಇದು ಅಂತ ಹೇಳಿ ರಾಮಣ್ಣವರು ದಾಖಲೆ ಅದೇ ಇದೇನ್ರಿ ವಕ್ಫ್ ಬೋರ್ಡ್ ಎಲ್ಲಿದೆ ಏನು ಗೊತ್ತಿದೆ ಈಗ ನೀವೇನು ಶಾಲೆ ಕಟ್ಟಿದಿರಲ್ಲ ಅಲ್ಲಿ 100 ವರ್ಷದ ಹಿಂದೆ ಒಬ್ಬ ರಜಾಕ್ ಅಂತ ಹೇಳಿ ಸತ್ತಿದ್ದ, ಅದಕ್ಕೆ ಅದು ನಮ್ದು ಅಂತ ಹೇಳ್ತಾರೆ. ನಾನಿದನ್ನು ಸುಮ್ಮನೆ ಕಟ್ಟುಕತೆ ಅಲ್ಲ, ವಾಸ್ತವಿಕವಾದ ಹೇಳ್ತಾ ಇದ್ದೀನಿ, ವಾಸ್ತವಿಕವಾದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಆಮೇಲೆ ಅವ್ರೇನ್ ಮಾಡ್ಬೇಕು, ಅರೇ ನಮ್ದಿದ್ದೀರಿ ದಾಖಲೆ ನೋಡ್ರಿ, ಉದಾಹರಣೆ ನೋಡ್ರಿ, ಖರೀದಿ ನೋಡ್ರಿ, ಅದ್ ನೋಡ್ರಿ, ಇದ್ ನೋಡ್ರಿ ಅಂತ ಹೇಳಿ ಎಲ್ಲ ಫೈಲ್ ತೆಗೆದು ಪಾಪ ಗಡ್ಬಡಿಯಿಂದ ಎಲ್ಲ ನೋಡ್ತಾರೆ, ಇದೇ ಇಲ್ಲ ಅಂತ ಹೇಳಿ ನೋಡ್ತಾರೆ. ಹೌದು ಇಲ್ಲ ಇದೆಲ್ಲ ದಾಖಲೆ ಇದೆಲ್ಲ. ಅವಾಗ ವಕ್ಫ್ ಬೋರ್ಡಿಗೆ ಆಫೀಸ್ಗೆ ಹೋಗಿ ನೀವು ಕೇಳ್ತಾರೆ, ಏನ್ರಿ ನಿಮ್ದ ಅಂತ ಹೇಳಿ, ನಮ್ದಾರೆ ನಿಮ್ದೇ ಅಂತ ಹೇಳಕ್ಕೆ ಏನಾದ್ರು ಕಾಗದ ಪತ್ರ ಇದ್ರೆ ಕೊಡ್ರಿ ಅಂತ ಹೇಳ್ತಾರ. ಎಲ್ಲಿ ಕೊಡ್ಬೇಕದು? ನೀವು ಘಟಪ್ರಭಾ ಕೋರ್ಟಿಗೆ ಹೋಗಂಗಿಲ್ಲ, ಆ ವಕ್ಫ್ ಬೋರ್ಡ್ ಇಂದ ಟ್ರಿಬ್ಯುನಲ್ ಕೋರ್ಟ್ ಇದೆ, ಅಲ್ಲೇ ಹೋಗ್ಬೇಕು. ಅಲ್ಲಿ ಎಲ್ಲರೂ ಅವರೇ ಇರ್ತಾರೆ. ಗಡಬಡಿ ಮಾಡಿ ನೋಡ್ರಿ ನಾನು 50 ವರ್ಷ ಆಯ್ತು ಖರೀದಿ ಮಾಡಿದ್ದೀನಿ, ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀನಿ, ಪರ್ಮಿಷನ್ ತಗೊಂಡಿದ್ದೀನಿ, ಅದು ಮಾಡಿದ್ದೀನಿ, ಎಲ್ಲ ತೋರಿಸ್ತಾರೆ ನೀವು. ಅವ್ರು ಹೇಳ್ತಾರೆ, ಎಲ್ಲರೂ ಅವರೇ ಇದನ್ನು ಹೇಳ್ತಾರೆ, ಇಲ್ಲ ಇದೆಲ್ಲ ಬೋಗಸ್ ಇದೆ, ಇದು ನಿಮ್ ಕಾಗದ ಪತ್ರ, ಇದು ವಕ್ಫ್ ಬೋರ್ಡ್ ಇಂದ ಮತ್ತೆ ಸೀಲ್ ಹೊಡೆದ ಕೂಡಲೇ ಆಮೇಲೆ ಘಟಪ್ರಭಾ ಕೋರ್ಟ್, ಆಮೇಲೆ ಬೆಳಗಾವಿ ಕೋರ್ಟ್, ಆಮೇಲೆ ಬೆಂಗಳೂರು ಕೋರ್ಟ್, ಆಮೇಲೆ